ಮತ್ತೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ವ್ಲಾಗ್ಸ್. ಇವತ್ತಿನ ಇನ್ನೊಂದು ಕೃಷಿ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಲರಾಮ್ ಸರ್ ಅವರಿಂದ ಕೃಷಿಯ ಬಗ್ಗೆ ಒಂದು ಮಾಹಿತಿಯನ್ನು ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಅದು ಏನು ಅಂತ ಹೇಳಿದರೆ, ತೋಟಕ್ಕೆ ಯಾವ ಥರ ಗೊಬ್ಬರ ಕೊಡಬೇಕು, ಮತ್ತು ವರ್ಷ ಚೇಂಜ್ ಮಾಡ್ತಾ ಇರಬೇಕಾ, ಅಥವಾ ನಾವೊಂದು ಕರೆಕ್ಟಾಗಿ ಫಿಕ್ಸ್ ಮಾಡಿ ಅದನ್ನೇ ನಾವು ಕಂಟಿನ್ಯೂ ಆಗಿ ಕೊಡ್ತಾ ಇರಬೇಕಾ, ಇವತ್ತೊಂದು ಗೊಬ್ಬರ ನಾಳೆ ಒಂದು ಗೊಬ್ಬರ ಕೊಡುವುದರಿಂದ ಎಂಥ ಸಮಸ್ಯೆ ಬರ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತವಾಗಿ ನಾವು ಮಾಹಿತಿಯನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ, ಬಲರಾಮ್ ಸರ್ ನಮ್ಮ ಜೊತೆ ಇದ್ದಾರೆ. ಮತ್ತೆ ಈಗ ಕೃಷಿಯಲ್ಲಿ ಏನೆಲ್ಲ ಉಂಟು ಸರ್? ನಾನು ಮಿಕ್ಸ್ಡ್ ಕ್ರಾಪ್ ಕೃಷಿ ಮಾಡಿದ್ದೇನೆ. ಅಂದ್ರೆ ಒಂದನ್ನೇ ನಂಬಿ ಸೋತು ಈಗ ಅಡಿಕೆ ಅಂತ ಹೇಳುದು, ಕೆಲವೀಗ 2-3 ವರ್ಷದಿಂದ ಅಡಿಕೆ ಕ್ರಾಪ್ಗಳು ಹೆಚ್ಚಿನ ಒಳ್ಳೊಳ್ಳೆ ಕೃಷಿ ಮಾಡುವವರಿಗಾಗ್ಲಿ ಹೆಚ್ಚಿನವರಿಗೂ ಅಡಿಕೆಯಲ್ಲಿ ಮೊದಲಿನಂತ ಫಸಲು 80% ಜನರಿಗೆ ಇಲ್ಲ. ಈಗ ಕೆಲವರಿಗೆ ಒಳ್ಳೆ ಫಸಲು ಉಂಟು, ಇಲ್ಲ ಅಂತ ಹೇಳುದಿಲ್ಲ ನಾನು. ಎಲ್ಲಿ ಒಳ್ಳೆ ಫಸಲು ಇರ್ತದೆ ಅಲ್ಲಿ ಅವರು ಒಳ್ಳೆ ಆ ಕೃಷಿಯಲ್ಲಿ ಅವರು ನಿರತರಾಗಿರ್ತಾರೆ. ಮತ್ತೆ ಹಾಗೆ ಅವರು ದುಡಿತಾರೆ. ಅವರ ಫರ್ಟಿಲೈಸರ್ ಅದು ಇದು ಅವರ ಭೂಮಿಗೆ ಏನು ಬೇಕು, ಯಾವುದು ಹೋಗ್ತದೆ ಅದನ್ನೇ ಕೊಡಬೇಕು. ಕೆಲವರು 25 ಜನ ಹೇಳಿದ್ರು ಅಂತ ಹೇಳಿ ಬೇರೆ ಬೇರೆಯನ್ನು ಬದಲಿಸ್ತಾರೆ. ಈಗ ನಮ್ಮ ಶರೀರಕ್ಕೆ ಏನು ಬೇಕು ಫುಡ್ ಅದನ್ನು ನಮಗೆ ಬೇಕಾದನ್ನು ನಾವೇ ತಿನ್ಬೇಕು. ಇನ್ನೊಬ್ಬ ಹೇಳಿದ ಅಂತ ಹೇಳಿ ನಾವು ಸಿಕ್ಕಿದ್ದನ್ನು ತಿಂದ್ರೆ ನಮ್ಮ ಶರೀರ ಹಾಳಾದಿತ್ತು. ಅಷ್ಟೇ ನಾವು ಗ್ರಹಿಸಬೇಕು. ಯಾಕಂದ್ರೆ ಎಲ್ಲಾ ಮಣ್ಣಿಗೆ ಎಲ್ಲಾ ಫರ್ಟಿಲೈಸರ್ಗಳು ಎಲ್ಲವೂ ಸೆಟ್ ಆಗುದಿಲ್ಲ. ಈಗ ನೀವೇನೆಲ್ಲ ಹಾಕ್ತೀರಿ? ಈಗ ನನ್ನ ಇಲ್ಲಿ ತೋಟದಲ್ಲಿ ಮೇನ್ ಕ್ರಾಪ್ ಅಡಿಕೆ ಮತ್ತೆ ತೆಂಗು. ಅದರ ಒಟ್ಟಿಗೆ ಇಡೀ ನನ್ನ 12 ಎಕರೆ ಚಿಲ್ಲರೆ ತೋಟದಲ್ಲಿ ಕೊಕ್ಕೋ ಉಂಟು, ಬಾಳೆ, ಮತ್ತೆ ಜಾಯಿಕಾಯಿ, ಕಾಳುಮೆಣಸು, ಹೇಗೆ ಇಷ್ಟು ಬಗೆಯನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಒಟ್ಟಿಗೆ ಸ್ವಲ್ಪ ಒಂದು ಹೊಸ ತೋಟದಲ್ಲಿ ತರಕಾರಿ ಕೂಡ ಒಟ್ಟಿಗೆ ಮಾಡಿದ್ದೇನೆ. ಅಂದ್ರೆ ನೀವು ತೋಟಕ್ಕೆ ಏನೆಲ್ಲ ಹಾಕ್ತೀರಿ? ತೋಟಕ್ಕೆ ನನ್ನ ಮೇನ್ ಈಟೆ, ಹಟ್ಟಿ ಗೊಬ್ಬರ, ಸುಡು ಮಣ್ಣು, ಮತ್ತೆ ಆಡಿನ ಹಿಕ್ಕೆ, ಕೋಳಿ ಹಿಕ್ಕೆ, ಇದು ನನ್ನ 4 ಈಟೆಗಳು. ಮತ್ತೆ ಇನ್ನೊಂದು ಹೇಳಲೇಬೇಕಾದ ವಿಷಯ, ಓಷನ್ ಮುಲ್ಕಿ ಅಶ್ರಫ್ ಅವರ ಚಳ್ಳು ಮಿಕ್ಸ್ ಈಟ್ ಹಾಕ್ತಾ ಇದ್ದೇನೆ. ತುಂಬಾ ಜನರ ಅಭಿಪ್ರಾಯ ಅವರ ಈಟು ಒಳ್ಳೇದಿಲ್ಲ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಒಳ್ಳೆ ಫರ್ಟಿಲೈಸರ್ ಅವರದ್ದು. ನಾನು ನೋಡಿದ ಮಟ್ಟಿಗೆ ಅಶ್ರಫ್ ಮುಲ್ಕಿ ಅವರ ಓಷನ್ ಫರ್ಟಿಲೈಸರ್ ಈಟಲ್ಲಿ ಮೀನಿನ ವೇಸ್ಟೇಜ್ ಹಾಕ್ತಾರೆ ಅವರು ಅದಕ್ಕೆ, ಮತ್ತೆ ಅರಶಿನ, ಮತ್ತೆ ಹೊಗೆ ಸೊಪ್ಪಿನ ವೇಸ್ಟೇಜ್ಗಳು, ಮತ್ತೆ ಬೇವಿನ ಹಿಂಡಿ, ಹೀಗೆ ಕೆಲವೆಲ್ಲ ಹಿಂಡಿಗಳನ್ನು ಮಿಕ್ಸ್ ಮಾಡಿ ಅವರು ಹಾಕಿ ಕೋಳಿ ಗೊಬ್ಬರ, ಆಡಿನ ಹಿಕ್ಕೆ, ಈಗ ಒಂದು 7-8 ಬಗೆ ಈಟು ಮಿಕ್ಸ್ ಮಾಡ್ತಾರೆ. ಸೊ ನನ್ನ ಅಭಿಪ್ರಾಯದಲ್ಲಿ ನನಗೆ ಒಂದೇ ಹಾಗೆ, ನಾನು ಅವರ ಈಟು ನಾವು ತೆಗೆಯುವುದು ಒಂದು 10-20 ವರ್ಷದಿಂದ ತೆಗಿತಾ ಇದ್ದೇವೆ. ನಮಗೆ ಫರ್ಟಿಲೈಸರ್ ಒಂದೇ ಹಾಗೆ ಆಗಿ ನಮಗೆ ಅವರ ಫರ್ಟಿಲೈಸರ್ ಅಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಈಗ ನಾನೊಂದು ಕೇಳಿರುವ ಮಾಹಿತಿ ಪ್ರಕಾರ ಸರ್, ಆ ಮೀನಿನ ಗೊಬ್ಬರ ಹಾಕಿದ್ರೆ ಫಸಲು ಜಾಸ್ತಿ ಬರ್ತದೆ, ಆದ್ರೆ ಅದು ಕೆಳಗೆ ಬೀಳುದಿಲ್ಲ, ಗಟ್ಟಿಯಾಗಿರ್ತದೆ. ಹಾಕಿರೋ ಮಳೆಗಾಲದಲ್ಲಿ ಅದು ಮರ ಮುರಿಯುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ನಾನೊಂದು ಕೇಳಿರುವ ಮಾಹಿತಿ. ಅದು ಆಗಿರ್ಲಿಕ್ಕೂ ಸಾಕು. ಆದ್ರೆ ಏನಂತ ಹೇಳಿದ್ರೆ ಇದರಲ್ಲಿ ಖಾಲಿ ಮೀನಿದೊಂದೇ ಅಲ್ಲಲ್ಲ, ನಿಮಗೆ ಎಲ್ಲ ಪರ್ಸೆಂಟೇಜು ಉಂಟು ಇದರಲ್ಲಿ. ಸೊ ಮರ ಮುರಿಯುವುದು ಕಡಿಮೆ. ಈಗ ಕೆಲವರು ಮರ ಮುರಿತದೆ ಅದು ಇದು ಅಂತೆಲ್ಲ ಹೇಳ್ತಾರೆ. ಈಗ ನನ್ನ ಅಭಿಪ್ರಾಯದಲ್ಲಿ ನನ್ನ ತೋಟದಲ್ಲಿ ಮರ ಮುರಿಯುವುದೇ ಕಡಿಮೆ. ಕಳೆದ ವರ್ಷ ಸಿಕ್ಕಾಪಟ್ಟೆ ಗಾಳಿ ಇತ್ತು. ನನಗೆ ಒಟ್ಟಾರೆ ಹೋದೆ ಒಂದು 30-32 ಅಡಿಕೆ ಮರ ಒಂದು ಸುಳಿಗಾಳಿಯಾಗಿ ಸಿಕ್ಕಿ ಹೋಗಿದೆ ಹೊರತು ದೊಡ್ಡ ಪಟ್ಟಿನಲ್ಲಿ ನನಗೆ ಅಡಿಕೆ ಮರಗಳು ಮುರಿದದ್ದು ಕಡಿಮೆ. ಒಂದು ಸುಳಿಗಾಳಿಯಿಂದಾಗಿ ಆ ಸತಿ ಬಂದ ಸುಳಿಗಾಳಿ ಅಂತ ಹೇಳಿ ಆ ಲೆವೆಲ್ಗೆ ಆ ಸ್ಪೀಡಲ್ಲಿ ಇತ್ತು. ಕಳೆದ ಮಳೆಗಾಲ ಲಾಸ್ಟಿಗೆ ಹೋಗುವ ತುಂಬಾ ಜನರಿಗೆ ನಮ್ಮ ಈ ಕಡೆ ಕೋಸ್ಟಲ್ ಏರಿಯಾದಲ್ಲಿ ಉಪದ್ರ ಮಾಡಿದೆ ಅದು ಆ ಗಾಳಿ. ಆ ಒಂದು ಒಂದೇ ಇದರಲ್ಲಿ ನನಗೆ ಒಂದು ಸ್ವಲ್ಪ ಮರ ಮುರಿದಿದೆ ಹೊರತು ಮತ್ತೊಂದು ದೊಡ್ಡ ಏನು ಅಂತ ನನಗೆ ಹಾಗೆ ಮರ ಮುರಿದು ದೊಡ್ಡ ಏನೋ ತೊಂದರೆಗಳಾಗ್ಲಿ ಎಲೆ ಚುಕ್ಕಿ ಆಗ್ಲಿ ಸಿಕ್ಕಾಪಟ್ಟೆ ನನ್ನ ತೋಟದಲ್ಲಿ ಇಲ್ಲ ಹೇಳುವಷ್ಟೆಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಉಂಟು, ಅದು ಇಡೀ ಲೋಕಕ್ಕೆ ಬಂದಂತದ್ದು. ಅಂದ್ರೆ ಈ ಭಾಗದಲ್ಲಿ ಎಲೆ ಚುಕ್ಕಿ ಬೇರುಹುಳ ಎಲ್ಲ ಕಡಿಮೆ ಉಂಟು. ಅಂದ್ರೆ ಅಷ್ಟು ಸಮಸ್ಯೆ ಬರ್ಲಿಲ್ಲ ಈ ಕಡೆಗೆ ಅಷ್ಟು ಸಮಸ್ಯೆಗಳು ಬರ್ಲಿಲ್ಲ.